ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತಮ್ಮೆಲ್ಲರಿಗೂ ತಿಳಿದಿರುವಂತೆ ಆಯುಕ್ತ ಕಚೇರಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಇದೀಗ ಅಧಿಕೃತ ಪುಸ್ತಕಗಳ ಲೀಸ್ಟನ್ನು ಬಿಡಲಾಗಿದೆ. ಇಷ್ಟೂ ಪುಸ್ತಕಗಳಲ್ಲಿ ನಾವು ಯಾವುದನ್ನು ಓದಬೇಕು ಅನ್ನೋದು ಕೂಡ ಎಲ್ಲರಿಗೂ ಇರತಕ್ಕಂತಹ ಗೊಂದಲ. ಉದಾಹರಣೆಗೆ ಸೈಕಾಲಜಿಲಿ ಸುಮಾರು 35 ಪುಸ್ತಕಗಳನ್ನು ಬಿಟ್ಟಿದ್ದಾರೆ. 35 ಪುಸ್ತಕಗಳನ್ನು ನಾವು ಓದೋಕೆ ಹೋದರೆ ಒಂದು ಸುಮಾರು ದಿನಗಳಾಗುತ್ತೆ. ನೆಕ್ಸ್ಟ್ ನೇಮಕಾತಿ ತನಕನೂ ಆಗುತ್ತೆ ಓದ್ತಾ ಇದ್ದರೆ. ಹಾಗಾಗಿ ಇರೋ ಪುಸ್ತಕಗಳಲ್ಲಿ ಯಾವುದನ್ನು ಬೆಸ್ಟ್ ಓದಬೇಕು ಮತ್ತು 45 ದಿನಗಳಲ್ಲಿ ನಾವು ಹೇಗೆ ಓದಬೇಕು, ಈ GPSTR ಪರೀಕ್ಷೆನ 45 ದಿನಗಳಲ್ಲಿ ಹೇಗೆ ಕ್ಲಿಯರ್ ಮಾಡಬೇಕು ಅನ್ನೋದು ಕುರಿತಂತೆ ಯೋಚನೆ ಮಾಡೋಣ. ಮೊದಲನೇದಾಗಿ ನಿಮಗೆ ಸೈಕಾಲಜಿ ಹೇಳಿದಂತೆ ಇಷ್ಟೊಂದು ಪುಸ್ತಕಗಳಿದೆ. ಅದರಲ್ಲಿ ನೀವು ಕನ್ನಡದಲ್ಲಿ ಅಷ್ಟು ಶೈಕ್ಷಣಿಕ ಮನೋವಿಜ್ಞಾನ ಇಷ್ಟು ಪುಸ್ತಕಗಳಿದೆ. ಈ ಪುಸ್ತಕಗಳು ನಿಮ್ಗೆ ಏನಕ್ಕೆ ಅಂದರೆ ನಾಲೆಡ್ಜ್ಗಷ್ಟೇ ಬರುತ್ತೆ. ಅಪ್ಲೈಡ್ ಏನಾರು ಕೇಳಿದಾಗ ಅಲ್ಲಿ ನಿಮಗೆ ಈ ಪುಸ್ತಕಗಳಿಂದ ಪ್ರಶ್ನೆಗಳು ಬರುವ ಸಾಧ್ಯತೆ ಕಡಿಮೆ ಇರುತ್ತೆ. ಕನ್ನಡದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ HV ವಾಮದೇವಪ್ಪ ಇದೆ, ಓದ್ಬೋದು, ಬೆಸ್ಟ್ ಬುಕ್ಕು. ಆದರೆ 45 ದಿನಗಳಲ್ಲಿ ಈ ಒಂದು ಪುಸ್ತಕವನ್ನು ಓದೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನೀವೇನು ಮಾಡಿ ಅಂದರೆ ಕರ್ನಾಟಕ ಅಕಾಡೆಮಿಯಾದ ಶೈಕ್ಷಣಿಕ ಮನೋವಿಜ್ಞಾನ ಪುಸ್ತಕ ಇದೆ. ಈ ಪುಸ್ತಕಗಳೆಲ್ಲನೂ ರೆಫರ್ ಮಾಡಿ ಅವರು ಬರೆದಿರ್ತಕ್ಕಂತಹ ಪುಸ್ತಕ. ಅಲ್ಲಿ ನಿಮಗೆ ಪ್ರಶ್ನೆಗಳನ್ನು ಹೇಗೆ ಬಿಡಿಸ್ಬೇಕು ಅನ್ನೋದು ರೀತಿಯನ್ನು ಹೇಳ್ಕೊಡ್ತಾರೆ. ಅದರ ಜೊತೆಗೆ ಇದನ್ನು ಈಗ ಆಲ್ರೆಡಿ ನೀವು ಓದ್ಕೊಂಡಿದ್ರೆ ಅನುಕೂಲ. ನೆಕ್ಸ್ಟ್ GPSTRಗೆ ಇದೇ ಪುಸ್ತಕಗಳಲ್ಲಿ ಕನ್ನಡ ಮೀಡಿಯಮ್ಗೆ ಸಿಗುತ್ತೆ ಮತ್ತು ಇಂಗ್ಲೀಷ್ ಮೀಡಿಯಮ್ಗೂ ಸಿಗುತ್ತೆ. DSCRT ಸೈಕಾಲಜಿ ಪುಸ್ತಕ ಇದೆ. ಈ ಪುಸ್ತಕವನ್ನು ನೀವು ಓದ್ಬೋದು. ಇವೆರಡೇ ಪುಸ್ತಕ ಸಾಕು. ನಾನು ಜಾಸ್ತಿ ರೆಫರ್ ಮಾಡಲ್ಲ, ಏಕೆಂದರೆ ತುಂಬ ಟೈಮ್ ತಗೊಳುತ್ತೆ ಓದೋದಕ್ಕೆ. ಹಾಗಾಗಿ ಇನ್ನು ಜನರಲ್ ನಾಲೆಡ್ಜ್ಗೆ ಮೆಗ್ರಾ-ಹಿಲ್ ಪಬ್ಲಿಕೇಶನ್, ನಾನು ಆಲ್ರೆಡಿ ಕ್ಲಾಸಲ್ಲೂ ಕೂಡ ಹೇಳಿದ್ದೆ, ಈ ಪುಸ್ತಕವನ್ನು ತಗೊಳ್ಳಿ ಅಂತ. ಮೆಗ್ರಾ-ಹಿಲ್ ಅವರು ಇತ್ತೀಚೆಗೆ ಬಿಡುಗಡೆ ಮಾಡಿದ್ದಾರೆ, ತಗೊಳ್ಳಿ ಅಂತ. ಅದನ್ನೇ ಜನರಲ್ ನಾಲೆಡ್ಜ್ ಸ್ಟಡೀಸ್ಗೆ ನಿಮಗೆ ಇಟ್ಟಿದ್ದಾರೆ. ಅದರ ಜೊತೆಗೆ ನಮ್ಮ NCERT ಕರಿಕ್ಯುಲಮ್ ಟೆಕ್ಸ್ಟ್ ಬುಕ್ ಇದೆಯಲ್ಲ, ಈ ಟೆಕ್ಸ್ಟ್ ಬುಕ್ಗಳನ್ನು ನೀವು ದಯವಿಟ್ಟು ಓದ್ಕೊಳ್ಳಿ ಅಂತ ಹೇಳಿದ್ದೆ. ನೀವು DSCRT ಅಥವಾ NCERT ಟೆಕ್ಸ್ಟ್ ಬುಕ್ಗಳನ್ನು ಕಂಪಲ್ಸರಿ ಓದಬೇಕು. ಇದು ಇಂಪಾರ್ಟೆಂಟ್. ಸಾಕು, ಇಷ್ಟು ಓದಿದ್ರೆ ಸಾಕು. GKಗೆ ನೀವೇನು ಮಾಡಿ ಅಂದರೆ ಟಾಟಾ ಮೆಗ್ರಾ-ಹಿಲ್ ಅವರ ಜನರಲ್ ಸ್ಟಡೀಸನ್ನು ಓದಿ. ಕ್ಲಾಸ್ 1 to 12 ಸೈನ್ಸ್ ತನಕ ಟೆಕ್ಸ್ಟ್ ಬುಕ್ಕನ್ನು ಓದಿ. ಅದು ಯಾವುದು ಸ್ಟೇಟ್ ಆ್ಯಂಡ್ NCERT ಕರಿಕ್ಯುಲಮ್ ಟೆಕ್ಸ್ಟ್ ಬುಕ್ಗಳನ್ನು ಓದಿದ್ರೆ ಸಾಕು. ಇದರ ಜೊತೆಗೆ ಯಾವುದಾದ್ರೂ ಒಂದು ಮ್ಯಾಗ್ಝಿನನ್ನು ಓದಿದ್ರೆ ಸಾಕು. GK ಟುಡೇ ಮ್ಯಾಗ್ಝಿನ್ ಇಂಗ್ಲೀಷ್ದು ನೀವು ಕನ್ನಡದಲ್ಲಿ ಓದಬೇಕು ಅಂದರೆ ಸ್ಪರ್ಧಾ ಹರಿವು ಅಂತ ಬರುತ್ತೆ. ಈ ಒಂದು ಇದನ್ನು ಓದಿದ್ರೆ ಸಾಕು. ನೆಕ್ಸ್ಟ್ ಕಂಪ್ಯೂಟರ್ ಟೆಕ್ಸ್ಟ್ ಬುಕ್ ನೋಡೋಣ. ಕಂಪ್ಯೂಟರ್ ಟೆಕ್ಸ್ಟ್ ಬುಕ್ಗೆ ಫಸ್ಟ್ PU ಸೆಕೆಂಡ್ PU NCERT ಕಂಪ್ಯೂಟರ್ ಸೈನ್ಸ್ ಟೆಕ್ಸ್ಟ್ ಬುಕ್ ಅಂತಿದೆ. ಇಷ್ಟೇ ಸಾಕು. NCERT ಟೆಕ್ಸ್ಟ್ ಬುಕ್ ಏನಿದೆ ಇಷ್ಟು ಓದಿದ್ರೆ ಸಾಕು. ಕನ್ನಡದಲ್ಲಿ ಓದಬೇಕು ಅಂದರೆ ಕಂಪ್ಯೂಟರ್ ವಿದ್ಯಾ, ಕರ್ನಾಟಕ ಸರ್ಕಾರದ್ದು ಕಂಪ್ಯೂಟರ್ ವಿದ್ಯಾ ಅಂತ ಇದೆ. ಇದು ಫಸ್ಟ್ PUC ಮತ್ತು ಸೆಕೆಂಡ್ PUCಗೆ ಸೇಮ್. ಇಲ್ಲೇನಿದೆ ಅದೇ ಥರ DSCRTಗೆ ಕಂಪ್ಯೂಟರ್ ವಿದ್ಯಾ ಅಂತ ಪುಸ್ತಕದ ನೇಮ್ ಇದೆ. ಇದನ್ನು ತಗೊಂಡು ಓದ್ಬೋದು. ನೆಕ್ಸ್ಟ್ ಮೌಲ್ಯ ಶಿಕ್ಷಣಕ್ಕೆ ಇಲ್ಲಿ ಹಲವಾರು ಪುಸ್ತಕಗಳಿದೆ. ನೀವೇನು ಮಾಡಬೇಕು ಅಂದರೆ 13 ಸೀರಿಯಲ್ ನಂಬರ್ 13 ಐತೆ ನೋಡಿ, 13, 14 ಈ ಒಂದು ಪುಸ್ತಕಗಳನ್ನು ಓದಿದ್ರೆ ಸಾಕು. ಸೀರಿಯಲ್ ನಂಬರ್ 13, 14ರಲ್ಲಿ ಕರ್ನಾಟಕ ಶಿಕ್ಷಣ ಇಲಾಖೆ ಮುದ್ರಿಸಿದ 1 ರಿಂದ 12ನೇ ತರಗತಿವರೆಗಿನ ಪಠ್ಯ ಪುಸ್ತಕಗಳಿದೆ. ಈ ವರ್ಷದಿಂದ ಏನು ಮಾಡಿದ್ದಾರೆ ಅಂದರೆ ಮೌಲ್ಯ ಶಿಕ್ಷಣ ಪುಸ್ತಕವನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹಾಗಾಗಿ NCERT ಮತ್ತು ರಾಜ್ಯ ಶಿಕ್ಷಣ ಇಲಾಖೆ ಇರತಕ್ಕಂತಹ ಪರಿಷ್ಕೃತವಾದಂತಹ ಪಠ್ಯ ಪುಸ್ತಕಗಳನ್ನು ನೀವು ಓದ್ಕೊಂಡ್ರೆ ಮೌಲ್ಯ ಶಿಕ್ಷಣಕ್ಕೆ ಸಾಕಾಗುತ್ತೆ. ಅದು ಬಿಟ್ಟರೆ ಯಾವುದೂ ಅಷ್ಟು ಅವಶ್ಯಕತೆ ಇಲ್ಲ. ನೀವೇನಾದ್ರು ಓದ್ಕೊಂಡಿದ್ರೆ ಮೊದಲೇ ಓದಿದರೆ ತುಂಬ ಅನುಕೂಲ ಆಗ್ತದೆ.
ಕನ್ನಡಕ್ಕೆ ಬರೋಣ. ವಿಷಯ ಕನ್ನಡ. ಕರ್ನಾಟಕ ರಾಜ್ಯದ ಶಿಕ್ಷಣ ಇಲಾಖೆ ಮುದ್ರಿಸಿದ ಪ್ರಕಟಿಸಿದ 1ರಿಂದ 12ರವರೆಗಿನ ಪರಿಷ್ಕೃತ ಪಠ್ಯಪುಸ್ತಕಗಳು. ಕನ್ನಡ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಓದಬೇಕು ಅಂದರೆ ಅದರಲ್ಲಿರ್ತಕ್ಕಂತಹ ಭಾಷಾಭ್ಯಾಸ, ಕವಿ ಪರಿಚಯದ ಹಿಡಿದು ಕೊನೆಯ ತನಕ ಭಾಷಾಭ್ಯಾಸ ಏನು ಬರುತ್ತೆ ಅದನ್ನು ನೀವು ಓದ್ಕೋಬೇಕು. NCERT ಮುದ್ರಿಸಿರುವ 12 ತರಗತಿವರೆಗಿನ ಪಠ್ಯಪುಸ್ತಕಗಳು. ಈ ಇದಿರ್ತಕ್ಕಂಥದ್ರಲ್ಲೇ ನಿಮಗೆ ಹೆಚ್ಚಿನವಾದಂತಹ ಪ್ರಶ್ನೆಗಳು ಕೇಳ್ತಕ್ಕಂಥದ್ದು. ಅದ್ರ ಜೊತೆಗೆ ಸಾಹಿತ್ಯ ಚರಿತ್ರೆ ಕೊಟ್ಟಿದ್ದಾರೆ. ಶ್ರೀ ಮುಗುಳಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂಥದ್ದು. ಇನ್ನು ಇರತಕ್ಕಂಥದ್ದು ನಿಮ್ಗೆ HST ಯಾರಿಗೆ ಬೇಕಾಗುತ್ತೆ ಇಷ್ಟು ಪುಸ್ತಕಗಳು. ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಇರೋದ್ರಿಂದ ಕನ್ನಡ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಇರುತ್ತಲ್ಲ ಅಲ್ಲಿಗೆ ನಿಮಗೆ ಇಷ್ಟು ಪುಸ್ತಕಗಳನ್ನು ನೀವು ಕಂಪಲ್ಸರಿ ಓದಲೇಬೇಕಾಗುತ್ತೆ. ಶಬ್ದಮಣಿ ದರ್ಪಣ ಇಟ್ಟಿದ್ದಾರೆ, ಕನ್ನಡ ಮಧ್ಯಮ ವ್ಯಾಕರಣ ಇಟ್ಟಿದ್ದಾರೆ, ಕನ್ನಡ ಮಧ್ಯಮ ವ್ಯಾಕರಣ ವ್ಯಾಕರಣಕ್ಕೆ ಸಂಬಂಧಂಥ ಪುಸ್ತಕ. ಇನ್ನು ಕನ್ನಡ ಛಂದೋ ವಿಕಾಸ, ಕನ್ನಡ ಭಾಷಾ ಬೋಧನಾ ಮಾರ್ಗ ತತ್ವ ಅನಸೂಯ ವಿ ಪರಂಗಿ, ಕನ್ನಡ ಪ್ರೌಢಶಾಲಾ ವ್ಯಾಕರಣ KS ಧರಣೀಂದ್ರಯ್ಯ, ಸ್ಪರ್ಧಾ ಕಲಿ NTA ಮತ್ತು NMS ಪರೀಕ್ಷಾ ಕೈಪಿಡಿ. ಒಂದು ಪುಸ್ತಕ ಮಿಸ್ ಆಗಿದೆ, ಕನ್ನಡ ವ್ಯಾಕರಣ ದರ್ಪಣ. ಶಬ್ದಮಣಿ ದರ್ಪಣದ ಜೊತೆಗೆ ಕನ್ನಡ ವ್ಯಾಕರಣ ದರ್ಪಣ ಅಂತ ಒಂದು ಪುಸ್ತಕ ಇದೆ. ಇದು ಕರ್ನಾಟಕ ಸರ್ಕಾರದ ಅಧಿಕೃತ ಪುಸ್ತಕ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಇದನ್ನು ಪ್ರಕಟಣೆ ಮಾಡುತ್ತೆ. ಹಾಗಾಗಿ ಈ ಪುಸ್ತಕವನ್ನು ಓದ್ಕೊಳ್ಳಿ. ಜೊತೆಗೆ ನೀವು ಮಾಮೂಲಿ ಇದಕ್ಕೆ ನೀವು 1ರಿಂದ 12ನೇ ತರಗತಿವಿನ ಪಠ್ಯಪುಸ್ತಕಗಳನ್ನು ಓದ್ಕೋಬೇಕು. ಅಂದರೆ ಪೇಪರ್ ಜನರಲ್ ನಾಲೆಡ್ಜ್ ಸಂಬಂಧಪಟ್ಟಂತೆ ಪರ್ಟಿಕ್ಯುಲರ್ ಕನ್ನಡನೇ ಓದಬೇಕು ಅಂದಾಗ, ಕನ್ನಡ ಟೀಚರ್ಗೆ ಅಪ್ಲೈ ಮಾಡ್ತಿದ್ದಾಗ ನೀವೇನು ಮಾಡಬೇಕಾಗುತ್ತೆ, ಇಷ್ಟು ಪುಸ್ತಕಗಳನ್ನು ಓದಬೇಕಾಗುತ್ತೆ. ಅದರಲ್ಲಿ ಕಾವ್ಯಮೀಮಾಂಸೆ ಇದೆ, ಸಾಹಿತ್ಯ ಚರಿತ್ರೆ ಇದೆ, ಶಬ್ದಮಣಿ ದರ್ಪಣ ಇದೆ, ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಮಧ್ಯಮ ವ್ಯಾಕರಣ ಮತ್ತು ಕನ್ನಡ ಛಂದೋ ವಿಕಾಸದ ಛಂದಸ್ಸಿದೆ. ಮತ್ತು ಎಲ್ಲ ಅದನ್ನು ಕೂಡ ಒಂದೊಂದು ನಿಮಗೆ ಇಟ್ಟಿದ್ದಾರೆ. ಸ್ಪರ್ಧಾ ಕಲಿ ಅನ್ನೋ ಒಂದು ಪುಸ್ತಕದ ಬಗ್ಗೆ ಮಾಹಿತಿ ಬಿಟ್ಟರೆ ಎಲ್ಲ ಪುಸ್ತಕಗಳು ನನ್ನ ಒಂದು ಓದಿನಲ್ಲಿರ್ತಕ್ಕಂತಹ ಪುಸ್ತಕಗಳು, ನಾನು ನೋಡಿರ್ತಕ್ಕಂತಹ ಓದಿರ್ತಕ್ಕಂತಹ ಪುಸ್ತಕಗಳು. ನೆಕ್ಸ್ಟ್ ಇಂಗ್ಲೀಷ್ ಸಂಬಂಧಪಟ್ಟಂತೆ ಸೇಮ್ ಕನ್ನಡಕ್ಕೆ ಯಾವ ರೀತಿ ನಮ್ಮ ಸ್ಕೂಲ್ ಟೆಕ್ಸ್ಟ್ ಬುಕ್ಗಳು ಕ್ಲಾಸ್ 1 to 12 NCERT ಕರಿಕ್ಯುಲಮ್ ಪುಸ್ತಕಗಳೇನಿದೆ ಈ ಪುಸ್ತಕಗಳನ್ನೇ ಓದ್ಕೊಳ್ಳಿ. ಸೇಮ್ ಕನ್ನಡದಲ್ಲಿ ಹೇಗೆ ಓದಿದ್ರಿ ಭಾಷಾಭ್ಯಾಸದಿಂದ ಕವಿ ಪರಿಚಯ ಭಾಷಾಭ್ಯಾಸ ಓದ್ಕೊಂಡ್ರಲ್ಲ ಆ ರೀತಿ ಓದ್ಕೊಂಡ್ರೆ ಸಾಕು. ಸೈನ್ಸು ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಇದೇ ರೀತಿ ನೀಡಲಾಗಿದೆ. ಎಲ್ಲ ಗೌರ್ಮೆಂಟ್ ಬುಕ್ಸ್ಗಳನ್ನ ನೀಡಿದ್ದಾರೆ. ICSE ಸೈನ್ಸ್ ಟೆಕ್ಸ್ಟ್ ಬುಕ್ಕು, NET ನೀಟ್ ಕೆಮಿಸ್ಟ್ರಿ ಎಲ್ಲ ಪುಸ್ತಕಗಳು ಕೂಡ ಮ್ಯಾಕ್ಸಿಮಮ್ ಗೌರ್ಮೆಂಟ್ ಪುಸ್ತಕವನ್ನು ಇಟ್ಟಿದ್ದಾರೆ. ಕನ್ನಡದಲ್ಲಿ ನವ ಕರ್ನಾಟಕ ವಿಜ್ಞಾನ ತಂತ್ರಜ್ಞಾನ ಸಂಪದ ಚಿನ್ನದ ಚಿಗುರು ಪಬ್ಲಿಕೇಶನ್ದು ಈ ಒಂದು ಪುಸ್ತಕವನ್ನು ನೀವು ಓದ್ಬೋದು. ಇನ್ನು ಸಬ್ಜೆಕ್ಟ್ಗೆ ಹಿಸ್ಟ್ರಿಗೆ ಸೇಮ್ ಎಲ್ಲ ಫಸ್ಟ್ PU ಸೆಕೆಂಡ್ PU ಫಸ್ಟ್ PU ಸೆಕೆಂಡ್ PU ಫಸ್ಟ್ PU ಸೆಕೆಂಡ್ PU. ಸೋಷಿಯಲ್ ಸೈನ್ಸ್ಗೆ ಹಿಸ್ಟ್ರಿ ಸೋಷಿಯಲ್ ಸೈನ್ಸ್ ಎಲ್ಲದಕ್ಕೂ ಕೂಡ ನಿಮಗೆ ಪ್ರಥಮ PUC ಸೆಕೆಂಡ್ PUC ಪುಸ್ತಕಗಳನ್ನೇ ಇಟ್ಟಿದ್ದಾರೆ. NCTE ಜಿಯೋಗ್ರಫಿ ಪಾರ್ಟ್ 1 ಪಾರ್ಟ್ 2 CBSE ಮತ್ತು NCERT ಟೆಕ್ಸ್ಟ್ ಬುಕ್ಗಳನ್ನು ಓದ್ಕೊಳ್ಳಿ. ಅದರ ಜೊತೆಗೆ ಹೆಚ್ಚಿನ ಇದು ಓದ್ಕೋಬೇಕು ಅಂದರೆ ನೀವು ಪ್ರಾಚೀನ ಭಾರತ ಇತಿಹಾಸ ದಿವಾಕರ್ ಅವರದ 3 ಇಟ್ಟಿದ್ದಾರೆ. ಪ್ರಾಚೀನ ಆಧುನಿಕ ಸಮಕಾಲೀನ ಪಾಲಾಕ್ಸ್ ಅವ್ರದ್ದು ಇಟ್ಟಿದ್ದಾರೆ. ನೆಕ್ಸ್ಟು ಜಾಗತಿಕ ಇತಿಹಾಸ ಪ್ರಥಮ PUC ಟೆಕ್ಸ್ಟ್ ಬುಕ್ಗಳನ್ನ ಇಟ್ಟಿದ್ದಾರೆ. ಟೆಕ್ಸ್ಟ್ ಬುಕ್ಗಳು ಕರ್ನಾಟಕ ಹ್ಯಾಂಡ್ ಬುಕ್ ಇಟ್ಟಿದ್ದಾರೆ. ಭೂಗೋಳ ಸಂಗಾತಿ ಇಟ್ಟಿದ್ದಾರೆ. ಕರ್ನಾಟಕ ಕೈಪಿಡಿ ಇಟ್ಟಿದ್ದಾರೆ. ಗೆಜೆಟಿಯರ್ ಇಟ್ಟಿದ್ದಾರೆ. ಇಷ್ಟೆಲ್ಲ ಓದೋದು ಕಷ್ಟ, ಗೆಜೆಟಿಯರ್ಗಳೆಲ್ಲ ಓದೋದು ಕಷ್ಟ. ಜೊತೆಗೆ ನೀವೇನು ಮಾಡಿ ಅಂದರೆ ಲಾಸ್ಟ್ 38 1 to 12 ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ ಸ್ಟೇಟ್ ಆ್ಯಂಡ್ NCERT ಕರಿಕ್ಯುಲಮ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್
ಇಷ್ಟು ಪುಸ್ತಕಗಳನ್ನು ನೀಡಿದ್ದಾರೆ. ಇಷ್ಟು ಪುಸ್ತಕಗಳನ್ನು ನೀವು 45 ದಿನಗಳ ಒಳಗಡೆಗಾಗಿ ರಿವಿಷನ್ ಮಾಡಿ. ಒಂದು ವೇಳೆ ಈ ಪುಸ್ತಕಗಳ ಎಲ್ಲ ಪುಸ್ತಕಗಳನ್ನು ಕೊಂಡುಕೊಂಡು ಓದೋಕ್ಕೆ ಈಗ ಹೋಗಬೇಡಿ. ದಯವಿಟ್ಟು ನೀವು ಈಗ ಆಲ್ರೆಡಿ ಓದಿರ್ತಕ್ಕಂತಹ ಪುಸ್ತಕಗಳನ್ನೇ ರಿವಿಷನ್ ಮಾಡಿ. ಅದರ ಜೊತೆಗೆ ಅಂದರೆ ನೀವು ಆಲ್ರೆಡಿ NCERT ಮತ್ತು DSCERT ಟೆಕ್ಸ್ಟ್ ಬುಕ್ಗಳನ್ನು ಓದಿರ್ತೀರಿ. ನಾನು ಮೊದಲೇ ಕೂಡ ಹೇಳಿದ್ದೆ ಈ ಕುರಿತಂತೆ. ಕನ್ನಡಕ್ಕೂ ಸಂಬಂಧಪಟ್ಟಂತೆ ನೀವು ಸ್ಕೂಲ್ ಟೆಕ್ಸ್ಟ್ ಬುಕ್ಗಳನ್ನೇ ಓದಿ, ಲಾಸ್ಟ್ ಭಾಷಾಭ್ಯಾಸವನ್ನು ಓದಿ ಅಂತ ತಿಳಿಸಿದ್ದೆ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ವಿಧಾನವನ್ನೇ ಪಾಲಿಸಿ. ಖಂಡಿತ ನಿಮಗೆ ಜಾಬ್ ಆಗುವಂತಹ ಸಾಧ್ಯತೆ ಹೆಚ್ಚಾಗುತ್ತೆ. ಸೊ ಮುಂದಿನ ಭಾಗಗಳಲ್ಲಿ ಯಾವ ರೀತಿ ನಾವು 45 ದಿನಗಳಿಗೆ ಪ್ಲ್ಯಾನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಥ್ಯಾಂಕ್ ಯು.